ಹಿಂಗ್ ಹೊಡೆದಿವಿ. ನಾವು 50 ಪುಷಪ್ಸ್ ಮಾಡಕ್ ಹೋಗ್ತಿದ್ವಿ ಫಾರ್ 30 days ಅಂಡ್ ನೋಡೋಣ ನಮ್ಮ ಬಾಡಿಲಿ ಏನೇನು ಟ್ರಾನ್ಸ್ಫಾರ್ಮ್ ಆಗುತ್ತೆ, ಏನೇನು ಚೇಂಜ್ ಆಗುತ್ತೆ ಅಂತ. ಸೊ ನಾನು ಮುಂಚೆಯಿಂದ ಜಿಮ್ಗೆ ಹೋಗೋದ್ರಿಂದ ಈ ಚಾಲೆಂಜ್ ಫೇರ್ ಆಗಿಡ ಅಂದ್ಬಿಟ್ಟು ನನ್ನ ಫ್ರೆಂಡ್ ನನ್ನ ಜೊತೆ ಜಾಯ್ನ್ ಆಗ್ತಾನೆ. ಅವ್ನು ಟ್ರೈನಿಂಗ್ ಮಾಡಲ್ಲ, ಏನಿಲ್ಲ. ಸೊ ಅವ್ನ ಬಾಡಿ ಚೇಂಜಸ್ ಏನೇನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಬನ್ನಿ ಗೈಸ್, ನಾವು ಮೆಜರ್ಮೆಂಟ್ಸ್ ತೊಗೊಳ್ಳೋಣ ಬಾಡಿದು. ಎಲ್ಲಿ ತೆಗಿಬೇಕು? ಬೈಸೆಪ್ಸ್ ಆಮೇಲೆ ಚೆಸ್ಟ್ ಎಷ್ಟೈತೆ? 14 ಕರೆಕ್ಟ್ 14 ಇದೆ. ರೈಟ್ 14.5. ಇಲ್ಲ 14 ರೈಟ್ 14 ಇದೆ. 40 ಜಸ್ಟ್ 40 ಹಿಂಗೆ ತೆಗಿಬೇಕು. ಸ್ವಲ್ಪ ಕೆಳಗಡೆ ಮಾಡು ಆಯ್ತಾ? 45 ಶೋಲ್ಡರ್ಸ್ 45 ಇದೆ. ಉಲ್ಟಾ ಯಾರ ಕಡೆ ಬಿಡೋ ಜಾಸ್ತಿ ಬರುತ್ತೆ. 78 11 inches. 3 ಜಾಸ್ತಿ ನಿಂದು. ನಂದು ಅಷ್ಟು ಇರಲಿಲ್ಲ ರೀ, ನಾನು ಜಿಮ್ಗೆ ಹೋಗೋದ್ರಿಂದ. ರೈಟ್ ಹ್ಯಾಂಡ್ ನೋಡೋಣ. ಲೆಫ್ಟ್ ಇದು ಲೆಫ್ಟಾ? ಇಲ್ಲೊಂದು ಸಮಸ್ಯೆ ಐತೆ. ರೈಟ್ ಇದೆ 11.5. ಟೈಲರ್ ಚೆಸ್ಟ್ ಅನ್ಬಿಟ್ಟು ಇದು ಶೋಲ್ಡರ್ ಕೊಣೋದು ಚೆಸ್ಟ್ 35.5. ನಿಂದು 40. ಸತ್ಯ 5 ಬಿಂಗೋ 41. ನಾನು 45, ನೀನು 41. ಎಲ್ಲ 4-3 ಇಂಚ್ ಡಿಫ್ರೆನ್ಸ್ ಅಷ್ಟೇ. ಅನ್ಕೊಂಡೆ ಅದೇ ಉದ್ದೆ 3, 2, 1 ನಿಂತ್ಕೋ. ಇವತ್ತು 8ಗೆ ಹೋಗ್ಬಿಟ್ಟ. ನಾನು ಪುಷಪ್ ಹೊಡಿದೆ ಎಷ್ಟು 60-70 ಡೇಸ್ ಆಗಿದೆ. 60-70 ಡೇಸ್ ಆದ್ಮೇಲೆ ಹೊಡಿತಿದ್ದೀನಿ. ನಂದು ಆಯ್ತು, ನಂದು 1 ತಿಂಗಳಾಯ್ತು. ಆಯ್ತು ನಂದು 1 ತಿಂಗಳಾಯ್ತು, ಇವ್ನಿಗೆ 2 ತಿಂಗಳಾಯ್ತು. 2-3 ತಿಂಗಳಾಯ್ತು. Fuck. 50. 50 ಆಯ್ತು. ನನ್ನ 50 ಆಯ್ತು ಗೈಸ್. ನನ್ನ 50 ಆಗಿದೆ. ಇನ್ನು ಅವನು ಇವಾಗಿದೆ ಡೇಟ್ ಮಾಡೋದೇ ಕಷ್ಟ. 46. ಲಾಸ್ಟ್ ಒನ್ ಆಯ್ತು. ಇನ್ನೊಂದು ಹೊಡೆದ ಗೈಸ್. ಫೈನಲಿ 50 ಪುಷಪ್ಸ್. ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ರೋ? ಎಕ್ಸ್ಪೀರಿಯನ್ಸ್ ನಾಳೆ ಸಿಗೋಣ ಬಾಯ್. ಸೊ ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಏನು ಜಾಸ್ತಿ ಚೆಸ್ಟ್ ಪೇನ್ ಅಥವಾ ಬಾಡಿ ಪೇನ್ ಏನೂ ಇಲ್ಲ ಅಂತ ಡೈರೆಕ್ಟಾಗಿ ಪುಷಪ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸೆಕೆಂಡ್ ಡೇ ನಾನು ಪುಷಪ್ಸ್ ಮುಗಿಸಿ ಆ್ಯಕ್ಚುಲಿ ನಂದು ಜಿಮ್ ಬೇರೆ ಇತ್ತು ಅವಾಗ. ಸೊ ನೋಡೋಣ ಥರ್ಡ್ ಡೇ ಏನಾಗುತ್ತೆ. ಪುಷಪ್ಸ್ ಮಾಡಿ ಮತ್ತು ಜಿಮ್ ಮಾಡಿ ಮೈ ಕೈ ಪೇನ್ ಬರುತ್ತಾ ಇಲ್ವೋ ಅನ್ನೋದು ನೋಡೋಣ. ಲೆಟ್ಸ್ ಗೋ. ಸೊ ಗೈಸ್, ನೆನ್ನೆ ನೀವು ನೋಡಿದಾಗೆ ನಾನು ನಂದು ಪುಷಪ್ಸ್ ವರ್ಕೌಟ್ ಮುಗಿಸಿದೆ. ಸೊ ಆ್ಯಕ್ಚುಲಿ ಅಷ್ಟೊಂದೇನು ಪೇನ್ ಬರಲಿಲ್ಲ ನನಗೆ. ಸೊ ಇದು ಥರ್ಡ್ ಡೇ. ಬಟ್ ಆದರೆ ನೆನ್ನೆ ಜಿಮ್ಗೆ ಹೋಗಿ ಆರ್ಮ್ಸ್ ಮಾಡಿದ್ರಿಂದ ಫುಲ್ ಬೈಸೆಪ್ಸು, ಶೋಲ್ಡರು, ಲ್ಯಾಟ್ಸ್ ಎಲ್ಲ ನೋಡ್ತಿದೆ. ಸೊ ಬನ್ನಿ ನೋಡೋಣ ಥರ್ಡ್ ಡೇ ಮಾಡಿದಾಗ ಏನನ್ಸುತ್ತೆ. ಗೈಸ್, ನನ್ನ 50 ಪುಷಪ್ಸ್ ಆಯಿತು. ಬನ್ನಿ ನನ್ನ ಫ್ರೆಂಡ್ ಏನು ಮಾಡ್ತಾನೆ ಅಂತ ನೋಡೋಣ. ಕಳಿಸು ಅಂತ ಹೇಳ್ತಾ ಇದ್ದಾನೆ. ನನಗೆ ನೋಡಿದ್ರೆ ಫುಲ್ ಹುಷಾರಿಲ್ಲ. ಬೆಳಗ್ಗೆಯಿಂದ ಮಲ್ಕೊಂಡಿದ್ದೀನಿ, ಕಾಲೇಜ್ಗೆ ಹೋಗಿಲ್ಲ ಇವತ್ತು. ಕೈ ಫುಲ್ ಪೇನ್ ಆಗ್ತಿದೆ, ಏನಕ್ಕಂತ ಗೊತ್ತಿಲ್ಲ. ಡೇ 2 ನಂಗೆ ಟ್ರೈನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ, ಅವನೇನು ಮಾಡ್ತಾನೆ ಅಂತ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಮಾಡಿಬಿಟ್ಟು ಅವ್ನಿಗೆ 2 ದಿನದ ಕಳಿಸ್ತೀನಿ. ಬಾಯ್. ಸೊ ಡೇ 2 ಇವಾಗ
ಹುಷಾರಿಲ್ಲ ಅಂತ ಹೇಳಿದೆ, ಆದರೂ ಪುಷಪ್ಸ್ ಟ್ರೈ ಮಾಡೋಣ, ನೋಡೋಣ ಆಗಿದ್ರೆ. ಆಗಲ್ಲ ಅಂತ ಅನಿಸ್ತದೆ, ಆದರೂ ಕೈಯೆಲ್ಲ ಫುಲ್ ನೋಯ್ತದೆ. 1 2 10 ಪುಷಪ್ಸ್ ಹೊಡಿಯೋಕ್ಕೂ ಫುಲ್ ಕಷ್ಟ ಆಗ್ತದೆ, ಏನಕ್ಕಂತ ಗೊತ್ತಿಲ್ಲ. ಲೈಕ್ 10 ನೋಡಿದೆ, ಅದನ್ನು ಕಂಪ್ಲೀಟಾಗಿ ನೀಟಾಗಿ. ಸೊ ಇವತ್ತು ಬಂದುಬಿಟ್ಟು ಡೇ 3. ನನಗೆ 3 ದಿನದಿಂದ ಆ್ಯಕ್ಚುಲಾಗಿ ಹುಷಾರಿಲ್ಲ, ಅದಕ್ಕೆ ಫಸ್ಟ್ ದಿನ 50 ಪುಷಪ್ಸ್ ಹೊಡಿಯೋಕ್ಕೂ ಕಷ್ಟ ಆಯಿತು. ಇವತ್ತು ಸೆಕೆಂಡ್ ಡೇನೂ ಏನೂ ಮಾಡಿಲ್ಲ, ಇವತ್ತು ಥರ್ಡ್ ಡೇ. ಇವತ್ತಂತೂ ಎದ್ದೇಳೋಕ್ಕೆ ಮೂಡಿರಲಿಲ್ಲ, ಫುಲ್ ಚಳಿ ಬೇರೆ ಇದೆ ಹೊರಗಡೆ, ನೀವು ನೋಡ್ಬೋದು. ಅದಕ್ಕೆ ಬೆಳಗ್ಗೆ ನಾವು ಮಲ್ಕೊಂಡಿದ್ದೀನಿ. ನೋಡೋಣ ಡೇ 3 ಕಳ್ಸೋಕ್ಕಾಗಲ್ಲ. ಈ ಚಾಲೆಂಜ್ ಯಾಕೋ ನಾನೇ ಆ್ಯಡ್ ಮಾಡ್ತಿದ್ದೀನಿ ಅನಿಸುತ್ತೆ. ಲೈಕ್ ನೋಡೋಣ, ಈ ಕೂದಲು ಬೇರೆ ಏನೇನೋ ಆಗ್ಬಿಟ್ಟೈತೆ. ಬಾಯ್. ಇವತ್ತು ಡೇ 4 ನಮ್ಮ ಈ ಚಾಲೆಂಜು 30 ಪುಷಪ್ 30 ಡೇಸ್ದು. ನಾನು 3 ಡೇಸ್ ಬ್ರೇಕ್ ತೊಗೊಂಡಿದ್ದೆ, ಇವತ್ತು ಬ್ರೇಕೇ ತೊಗೊತೀನಿ. ನಾನು ಮಾಡ್ತೀನಿ ಆದರೆ ಇಲ್ಲಿ ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಈಚೆ ಕಡೆ ಬಂದಿದ್ದೀವಿ, ಇದು ಡೇ 4 ನಂದು ಪುಷಪ್ದು. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಎಷ್ಟು ಹೊಡಿತೀಯೋ? ಹೊಡಿಯೋ ಆಯಿತು. ಅವನು ಆಯ್ತಾ? ಸೊ ಇನ್ನು 50 ಪುಷಪ್ ಹೊಡೆದು ಬಿಟ್ಟಿದ್ದಾನೆ. ನಂದೇನಾಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ, ಒಂದು ಹೊಡಿಯೋಕ್ಕಾಗಲ್ಲ. ಸೊ ಗೈಸ್, ನಂದು ಡೇ 4 50 ಪುಷಪ್ಸ್ ಮುಗೀತು. ಇವಾಗ ನಮ್ಮ ಬಾಸ್ ನೋಡೋಣ. ಬಾಬಾ 0 ಆಯ್ತಿಲ್ಲ ಅಂದ್ರೆ ಬಿಟ್ಬಿಡು, ನಾಳೆ ಹೊಡಿಯುವಂತೆ ಪರ್ಫೆಕ್ಟ್ ಆಗಿ. ಸೊ ಇವತ್ತು ಗೊತ್ತಿಲ್ಲ ಯಾವ ಡೇ ಅಂತ. 50 ಪುಷಪ್ ಹೊಡಿಬೇಕು. ಸೊ ಲೆಟ್ಸ್ ಗೋ. ಸೊ ಆಲ್ರೆಡಿ 11 o'clock ಆಗಿದೆ. ನಾನು ಆ್ಯಕ್ಚುಲಿ ಮರ್ತಿ ಹೋಗಿದ್ದೀನಿ, ನಾನು 50 ಪುಷಪ್ಸ್ ಇವತ್ತು ಹೊಡೆಯೋದು. ಇದು ಡೇ 5. ಸೊ ಬನ್ನಿ, ನಾವು ನಮ್ಮ ಪುಷಪ್ಸ್ ಕಂಪ್ಲೀಟ್ ಮಾಡೋಣ. 50 ಪುಷಪ್ಸ್, ಲೆಟ್ಸ್ ಗೋ. ನಿನ್ನೆ ಮತ್ತೆ ಮೊನ್ನೆ ಮಾಡಿ ಪುಷಪ್ಸ್ ಅಲ್ಲಿ ಫುಲ್ ನೀಟಾಗಿ ಹೊಡೆದಿಲ್ಲ, ಕೈ ನೋಯ್ತಾ ಇತ್ತು ಅಂತ. ಇನ್ನೂ ಅದು ಹಂಗೆ ನೋಯ್ತಾ ಇದೆ. ಸೊ ಇವತ್ತು ನಾನು ನೀಟಾಗಿ ಮಾಡ್ತೀನ ಮಾಡಂಗ ನೋಡ್ತೀನಿ. ಲೆಟ್ಸ್ ಗೋ. ಸೊ ಕ್ಯಾಮ್ರಾ ಮೌಂಟ್. ಸೊ ನೋಡೋಣ ಎಷ್ಟು ಪುಷಪ್ಸ್ ಆಗುತ್ತೆ ಇವತ್ತು ನಮಗೆ ಅಂತ. ಫಿಫ್ಟಿ ಪುಷಪ್ಸ್ ಅಂತೂ ಕಂಪ್ಲೀಟ್ ಮಾಡಿಬಿಟ್ಟೆ ಹಿಂಗೋ. ಸೊ ನೋಡೋಣ ಅವನೇನು ಮಾಡ್ತಿದ್ದಾನೆ ಅಂತ. ಆಮೇಲೆ ಡೇ 6 ಅಲ್ಲಿ ಎಷ್ಟು ಹೊಡಿಯೋಕ್ಕಾಗುತ್ತೆ ಅಂತ. ಹಾ,
ಇವತ್ತು ತಪ್ಪು ಮಾಡಿಬಿಟ್ಟೆ ಗೈಸ್. ಆ್ಯಕ್ಚುಲಿ ಏನು ಮಾಡಿದೆ ಅಂತ ಅಂದರೆ ನಾನು ಆರ್ಮ್ಸ್ ಇತ್ತು ಇವತ್ತು, ಆರ್ಮ್ಸ್ ಮುಗಿಸ್ಕೊಬಂದ್ಬಿಟ್ಟು ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಶೋಲ್ಡರ್ಸ್ ಎಲ್ಲ ಫುಲ್ ಪೇಯ್ನ್ ಬರ್ತಿದೆ, ಕೈಯೆಲ್ಲ ಪೇಯ್ನ್ ಆಗ್ತಿದೆ. ಬಟ್ 30 ಪುಷಪ್ಸ್ ಮುಗಿಸಿದ್ದೀನಿ. 50 ಅಂತೂ ಮಾಡದೆ ಬಿಡಲ್ಲ. ಇವತ್ತು ಡೇ 9 ಇರಬೇಕು ಮೇ ಬಿ. ಸೊ ಬನ್ನಿ ಮುಗಿಸೋಣ, ಲೆಟ್ಸ್ ಗೋ.リレーの時助っ人で新記録出しちゃったし。暑いからパス。大会は見に行くからさ。ಸೊ ಗೈಸ್, ಟುಡೇ ಇಸ್ ಡೇ 14 ಆ್ಯಂಡ್ ನಾಳೆಗೆ ಈ ಚಾಲೆಂಜ್ದು ಹಾಫ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಫಸ್ಟ್ ಪಾರ್ಟ್ ಅವಾಗಲೇ ಹಾಕ್ತೀನಿ ಬಿಕಾಸ್ ಜಾಸ್ತಿ ಲೆಂತ್ ಆಗ್ತಿದೆ ವಿಡಿಯೋದು. ಆ್ಯಂಡ್ ನನ್ನ ಫ್ರೆಂಡ್ಗೂ ಅಷ್ಟೇ, ಅವನಿಗೆ ಫ್ರೀಕ್ವೆಂಟ್ಲಿ ಹ್ಯಾಂಡ್ ಪೇಯ್ನ್ ಎಲ್ಲ ಬರ್ತಿದೆ. ಸೊ ಅವನು 2 days once ಹೊಡಿತಿದ್ದಾನೆ ಅವನು. ಸೊ ಇವತ್ತು ನಂದು 14 ಡೇ, ನಾಳೆ 15th. ಸೊ ನಾವು ಈ ಚಾಲೆಂಜ್ ಸ್ಟಾರ್ಟ್ ಮಾಡಿ January 8th, ನಾಳೆ January 23rd. ಸೊ ನಾಳೆ ಈ ವಿಡಿಯೋ ನೀವು ನೋಡ್ತೀರಾ, ನಾಳೆ ಸಂಜೆ ಈ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು February 8th ಇಲ್ಲ 9th ಆಗ್ತೀನಿ, ಯಾಕಂದರೆ ಅವಾಗ ಕರೆಕ್ಟಾಗಿ 1 month ಕಂಪ್ಲೀಟ್ ಆಗುತ್ತೆ. ಸೊ ಅವಾಗ ಸಿಗೋಣ. ಸೊ ಬನ್ನಿ, ಇವತ್ತು ನಮ್ಮದು 14 ಡೇದ್ ಮತ್ತು ನಾಳೆ 15th ಆಗಿದ ತಕ್ಷಣ ಡೈರೆಕ್ಟಾಗಿ ನಾನು ನಿಮಗೆ February 8th ಸಿಗ್ತೀನಿ. ಲೆಟ್ಸ್ ಗೋ. ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಚಾಲೆಂಜ್ದು ಡೇ 15. ಸೊ ಇವನು ಇಲ್ಲೇ ಇದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಸೊ ನಾವಿವಾಗ ಹೊಡೆಯೋಣ 50 ಪುಷಪ್ಸ್ನ. ಲೆಟ್ಸ್ ಗೋ.リレーの時助っ人で新記録出しちゃったし。暑いからパス。大会は見に行くからさ。ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ನಾವಿನ್ ಮಿಕ್ಕಿದ್ದು ನೆಕ್ಸ್ಟ್ 15 days ಅಲ್ಲಿ ಸಿಗೋಣ. ಲೆಟ್ಸ್ ಗೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ஸ்டோரி மன ரிமாண்ட் பண்ணி ஜெயில உள்ள வச்சிட்டாங்கோ.